ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜಗತ್ತಿನ ಎಲ್ಲ ತಾಪತ್ರಯಗಳನ್ನು ನಿವಾರಣೆ ಮಾಡತಕ್ಕಂಥ ಜಗದ್ಗುರುವಾದ ಶ್ರೀಕೃಷ್ಣನಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಸ್ವಗತ ತನ್ನ ಎರಡನೆಯ ಕಾರ್ಯಕ್ರಮವಾಗಿ ವೇದಗಳ ಪರಿಚಯವನ್ನು ಪ್ರೇಕ್ಷಕರಿಗೆ ಮಾಡಿಕೊಡತಕ್ಕಂಥ ಒಂದು ಉತ್ಸುಕತೆಯಲ್ಲಿ ಮುಂದಾಗಿದೆ. ಹೀಗೆ ವೇದ ಏನು, ವೇದ ಅಂದರೆ ವೇದದ ಆಳ ಏನು, ಜಗತ್ತಿಗೆ ವೇದದ ಕೊಡುಗೆ ಏನು, ಜನಜೀವನಕ್ಕೆ ನೀಡತಕ್ಕಂಥ ಮೌಲ್ಯಗಳೇನು, ಇಂತಹ ವಿಚಾರಗಳನ್ನು ಎಳೆಯಾಗಿ ಬಿಡಿಸಿ ಪ್ರೇಕ್ಷಕರಿಗೆ ಹೇಳುವಂತಹ ಕೆಲಸವನ್ನು ಶ್ರೀಯುತ ವಿಘ್ನೇಶ ಶರ್ಮಾ ಅವರು ಮಾಡ್ತಾ ಇದ್ದಾರೆ. ಈಗ ಅವರ ಬಾಯಿಯಲ್ಲಿ ವೇದದ ಪರಿಚಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈಗ ವಿಘ್ನೇಶ ಶರ್ಮಾ ಅವರು ನಮಗೆ ವೇದದ ಪರಿಚಯವನ್ನು ಮಾಡಿಕೊಡ್ತಾರೆ. ಅವ್ರ ಮಾತಲ್ಲೇ ಕೇಳೋಣ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತಸ್ಮೈ. ಸರ್ವೇಭ್ಯೋ ನಮೋ ನಮಃ. ಆರ್ಷ ಪರಂಪರೆಯಲ್ಲಿ ಬಂದಂತಹ ವೇದಗಳ ಕುರಿತಾಗಿ ಕೆಲವಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಮಾಧ್ಯಮ ಇದಾಗಿರೋದರಿಂದ ಮೊದಲಾಗಿ ಸಭೆಯನ್ನು, ಸಭಾಸದರನ್ನು ಸ್ಥಿತಿಸುವಂತಹ ಶ್ರುತಿವಾಕ್ಯವನ್ನು ಕೇಳೋಣ. ಓಂ ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಢಾಂಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರಥಸಭಾಂ ಮೇ ಗೋಪಾಯ ಯೇ ಚ ಸಭ್ಯಾಃ ಸಭಾಸದಃ ತಾನಿಂದ್ರಿಯಾವತಃ ಕುರು ಸರ್ವಬಾಹುರುಪಾಸತಾಂ. ಇದು ಆರ್ಷ ಸಂಸ್ಕಾರದ ಧ್ವನಿ. ವೇದವಿಹಿತವಾದಂತಹ ಕರ್ಮದಲ್ಲಿ ರತರಾಗಿರುವಂತಹ ಜೀವಿಗಳ ಪ್ರದೇಶ ಇದು ಭರತಭೂಮಿ. ಭಾ ಅನ್ನುವುದಕ್ಕೆ ವಿಶಿಷ್ಟವಾದಂತಹ ಪ್ರಕಾಶ ಎನ್ನುವಂತಹ ಅರ್ಥ ಇದೆ. ಆ ವಿಶಿಷ್ಟವಾದಂತಹ ಪ್ರಕಾಶದಲ್ಲಿ ಯಾವೆಲ್ಲ ಜೀವಿಗಳು ಉತ್ಸುಕರಾಗಿದ್ದಾರೋ, ಆಸಕ್ತರಾಗಿದ್ದಾರೋ ಅಂತಹ ಜೀವಿಗಳು ವಾಸಿಸುವಂತಹ ಪರಿಸರಕ್ಕೆ ಭಾರತ ಅಂತ ಕರೆದಿದೆ ಶಾಸ್ತ್ರ. ಯಾವುದು ಆ ವಿಶಿಷ್ಟವಾದಂತಹ ಬೆಳಕು? ಯಾವುದು ಅಗಾಧವಾದಂತಹ ಶಕ್ತಿಯುಳ್ಳಂತಹ ಬೆಳಕು? ಆ ಶಕ್ತಿಯ ಕೇಂದ್ರ ಸ್ಥಾನ ಯಾವುದು? ಉಗಮ ಸ್ಥಾನ ಯಾವುದು? ಆ ಶಕ್ತಿಯಿಂದ ಏನೆಲ್ಲ ಸಾಧ್ಯತೆಗಳಿವೆ? ಈ ಕುರಿತಾಗಿಯೇ ತಮ್ಮ ಜೀವನವನ್ನೆಲ್ಲ ಸವ್ಯಸ್ತ ಅಧ್ಯಯನ ಮಾಡುತ್ತಾ ಅಂತಹ ಅಧ್ಯಯನಶೀಲತೆಯನ್ನು ಪ್ರದರ್ಶಿಸಿದಂತಹ ಹಿರಿಮೆಯುಳ್ಳಂತಹ ಭೂಮಿ ಈ ಭರತ ಭೂಮಿ. ನಮ್ಮ ಪೂರ್ವಜರು ನಮಗೆ ತಿಳಿಸಿಕೊಟ್ಟಂತಹ ಮಾರ್ಗ ಅತ್ಯಂತ ದಿವ್ಯವಾದದ್ದು. ಭೌತಿಕ ದೇಹವನ್ನು ಪಡೆದಾದ ಮೇಲೆ, ಭೌತಿಕ ದೇಹ ಅಂದರೆ ನಮಗೆ ನಿಮಗೆ ಎಲ್ರಿಗೂ ಸಾಮಾನ್ಯವಾಗಿರುವಂತಹ ಶರೀರ ಮಾತ್ರ. ಯಾವುದು ಭೂತಗಳಲ್ಲಿ ಲೀನವಾಗುತ್ತದೋ, ಪಂಚಭೂತಗಳಲ್ಲಿ ಲೀನವಾಗುತ್ತದೋ ಅಂತಹ ಶರೀರ ಯಾವುದಿದೆ ಅದಕ್ಕೆ ಭೌತಿಕ ಶರೀರ ಅಂತ ಹೇಳ್ತೇವೆ. ಈ ನಮ್ಮ ಶರೀರ ಇದೆಯಲ್ಲ, ಈ ಶರೀರ ಪಂಚಭೂತಗಳ ತತ್ವಗಳನ್ನು ಆಶ್ರಯಿಸಿಕೊಂಡು ನಿರ್ಮಿತವಾದಂತಹ ಶರೀರ. ಹಾಗೆ ಕೊನೆಯಲ್ಲಿ ಈ ಶರೀರದಲ್ಲಿರುವಂತಹ ಚೇತನ ಸ್ವರೂಪಿಯಾದಂತಹ ಆತ್ಮ ಇದರಿಂದ ಹೊರಗೆ ಹೋಗುತ್ತಾ ಇದ್ದ ಹಾಗೆ ಶರೀರ ಶವ ಎನ್ನುವಂತಹ ಹೆಸರನ್ನು ಪಡ್ಕೊಂಡು ಬಿಡುತ್ತದೆ. ಈ ಶವರೂಪದ ವ್ಯವಸ್ಥೆಗೆ ನಾವು ಬಂದಾದ ಮೇಲೆ
ಈ ಶರೀರ ಎಲ್ಲಿ ಹೋಗ್ತದೆ ಅಂತ ಕೇಳಿದರೆ, ಯಾವ ಭೂತಗಳಿಂದ ನಿರ್ಮಾಣವಾಗಿತ್ತೋ ಅಲ್ಲಿಗೆ ಹೋಗ್ತಾ ಇದೆ. ಹಾಗಿದ್ರೆ ಈ ಶರೀರದ ನಿರ್ಮಾಣ ಮತ್ತು ಅಂತ್ಯದವರೆಗಿನ ವ್ಯಾಪ್ತಿ ಏನಿದೆ, ಈ ಮಧ್ಯದಲ್ಲಿರುವಂತಹ ಭಾಗಕ್ಕೆ ನಾವು ಜೀವನ ಅಂತ ಕರಿತೇವೆ. ಈ ಜೀವನಕ್ಕೆ ಬಂದಾದ ಮೇಲೆ ಏನು ಮಾಡಬೇಕು, ಏನನ್ನು ಸಾಧಿಸಬೇಕು ಎನ್ನುವುದರ ಕುರಿತಾಗಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಆಚಾರ್ಯ ಶಂಕರರು ಕೂಡ ಅದನ್ನು ಹೇಳ್ತಾರೆ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ. ನಿತ್ಯ ವೇದಾಭ್ಯಾಸ ಮಾಡಬೇಕು. ಅದರ ಮೂಲಕವಾಗಿ ನಮಗೆ ಉಪಲಭ್ಯವಾಗಿರುವಂತಹ ಕರ್ಮಗಳ ಅನುಸಂಧಾನ ಮಾಡಬೇಕು ಅಂತ. ಈಗ ಈ ಕಾಲಕ್ಕೆ ನಮಗೆ ಪ್ರಶ್ನೆ ಇರೋದು, ನಿತ್ಯವೂ ವೇದಾಭ್ಯಾಸವನ್ನೇ ಮಾಡಿದರೆ ನಮ್ಮ ಜೀವನ ನಡೆಯೋದು ಹೇಗೆ, ನಾವು ಔನ್ನತ್ಯವನ್ನು ಸಾಧಿಸೋದು ಹೇಗೆ, ನಾವು ಧನಾಢ್ಯರಾಗೋದು ಹೇಗೆ, ನಮ್ಮನ್ನು ಸಮಾಜ ಗುರುತಿಸೋದು ಹೇಗೆ? ಈ ರೀತಿಯಾದಂತಹ ಪ್ರಮುಖ ಪ್ರಶ್ನೆಗಳು ನಮ್ಮನ್ನು ಬಾಧಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಹೌದು, ಶಂಕರಾಚಾರ್ಯರು ಹೇಳಿದರು, ಆಗಿನ ಕಾಲಘಟ್ಟ ಬೇರೆಯತ್ತಾಗಿತ್ತು, ಈಗಿನ ಬದುಕಿನ ಸ್ತರ ಬೇರೆಯಾಗಿದೆ. ಹಾಗಾಗಿ ಎರಡು ವಿಭಿನ್ನವಾದಂತಹ ಕಾಲಘಟ್ಟದಲ್ಲಿ ಬದುಕ್ತಾ ಇರುವಂತಹ ನಾವುಗಳು ವೇದವನ್ನು ಆಶ್ರಯಿಸೋದು ಹೇಗೆ, ವೇದವನ್ನು ಆಶ್ರಯಿಸೋದ್ರಿಂದ ನಮಗಾಗುವ ಪ್ರಯೋಜನ ಏನು? ತೇನ ಕಿಂ ಪ್ರಯೋಜನಂ ಶಾಸ್ತ್ರದಲ್ಲಿ ಕೂಡ ಕೇಳ್ತಾರೆ. ಪ್ರಯೋಜನ ಇಲ್ಲದೇ ಇದ್ದರೆ ಯಾವುದನ್ನೂ ಮಾಡಬಾರದು ಅಂತ ಶಾಸ್ತ್ರಗಳು ಸಂಹಿತೆಯನ್ನು ಕೊಟ್ಟಿದ್ದೇವೆ. ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಶಾಸ್ತ್ರಗಳೇ ಹೇಳ್ತಾ ಇವೆ, ಪ್ರಯೋಜನ ಇಲ್ಲದೆ ಯಾವ ಮೂರ್ಖನೂ ಪ್ರವೃತ್ತಿಯನ್ನು ಪಡೆಯೋದಿಲ್ಲ. ನಾನು ಈ ಕರ್ತವ್ಯವನ್ನು ಮಾಡಬೇಕು, ನಾನು ಈ ಕೆಲಸವನ್ನು ಮಾಡಬೇಕು ಅಂತ ಆದರೆ ತೇನ ಕಿಂ ಪ್ರಯೋಜನಂ ಶಾಸ್ತ್ರವೇ ಕೇಳ್ತಾ ಇರೋದು. ನಾವು ಲೌಕಿಕರು ಕೇಳಬೇಕಾಗಿಲ್ಲ. ಶಾಸ್ತ್ರದಲ್ಲಿ ಜಿಜ್ಞಾಸಕ ವೃತ್ತಿಯಾಗಿಯೇ ಬರ್ತದೆ. ತೇನ ಕಿಂ ಪ್ರಯೋಜನಂ, ಅದನ್ನು ಮಾಡೋದ್ರಿಂದ ಏನು? ಶಾಸ್ತ್ರಗಳು ಇನ್ನೂ ಸ್ಪಷ್ಟವಾದ ವಾಣಿಯನ್ನು ಕೊಡ್ತಾ ಇವೆ ನಮಗೆ. ಜ್ಞಾತ್ವಾ ಕರ್ಮಾಣಿ ಕುರ್ವೀತ. ತಿಳಿದು ಕರ್ಮಾಚರಣೆ ಮಾಡಬೇಕು, ತಿಳಿಯದೆ ಮಾಡಬಾರದು. ತಿಳಿಯದೆ ಮಾಡೋದ್ರಿಂದ ಅಶ್ರದ್ಧೆಯುಂಟಾಗತ್ತೆ ಅಂತ ಶ್ರುತಿಯೂ ಕೂಡ ಹೇಳ್ತಾ ಇದೆ. ಹಾಗಾಗಿ ಶ್ರದ್ಧಾ ಸೂಕ್ತ ಅಂತ ಒಂದು ಸೂಕ್ತ, ಆ ಸೂಕ್ತದಲ್ಲಿ ಒಂದು ಧ್ವನಿ ಬರ್ತಾ ಇದೆ, ಶ್ರದ್ಧಾಂಕಾಮಸ್ಯ ಮಾತರಂ. ಕಾಮನೆಗಳು ನಮಗೆ ಅರಿವಿಲ್ಲದ ಹಾಗೆ ನಮ್ಮನ್ನು ಪ್ರವೇಶ ಮಾಡುತ್ತವೆ. ಡಿಸೈರ್ಸ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ, ವಿಶಸ್ ಅಂತ ಏನು ಹೇಳ್ತೇವೆ, ಅಪೇಕ್ಷೆಗಳು, ಅದು ಸಾಧುವೋ ಅಸಾಧುವೋ ನಂತರದ ಮಾತು. ಆದರೆ ಅನಾಯಾಸವಾಗಿ ಅಯಾಚಿತವಾಗಿ ಈ ಅಪೇಕ್ಷೆಗಳು ನಮ್ಮನ್ನು ಆಶ್ರಯಿಸಿ ನಮ್ಮನ್ನು ಅನುಸರಿಸಿ ಬರ್ತಾ ಬರ್ತಾ ಸಾಗುತ್ತಾ ಇರ್ತವೆ. ಇಂತಹ ಅಪೇಕ್ಷೆಗಳಿಗೆ ನಾವು ಭಿನ್ನರಾಗಿ ಇರಲಿಕ್ಕಂತೂ ಸಾಧ್ಯ ಇಲ್ಲ. ಹಾಗಿದ್ರೆ ಅಪೇಕ್ಷೆ ಜೀವನದಲ್ಲಿ ಇರುತ್ತಾ, ಆ ಅಪೇಕ್ಷೆಯ ಪೂರ್ತಿಗಾಗಿ ಪ್ರಯತ್ನ ಮಾಡದೆ ವೇದೋ ನಿತ್ಯಮಧೀಯತಾಂ ಅಂತ ಹೇಳಿದರೆ ಏನು ಪ್ರಯೋಜನ? ತೇನ ಕಿಂ ಪ್ರಯೋಜನಂ? ಸ್ಪಷ್ಟವಾದ ಧ್ವನಿಯಲ್ಲಿ, ಎತ್ತರವಾದ ಧ್ವನಿಯಲ್ಲಿ ಕೇಳಬಹುದು, ವೇದಾಧ್ಯಯನದಿಂದ ಏನು ಪ್ರಯೋಜನ? ಹಲವು ಪ್ರಯೋಜನ ಇದೆ. ಪ್ರಾಯ ಈ ಕಾಲಕ್ಕೆ ಇದು ಎಲ್ಲರಿಗೂ ಸತ್ಯ ಅಂತ ಗೊತ್ತಾಗುವ ಹೊತ್ತಾಗಿದೆ. ಹೇಗೆ ಅಂತ ಕೇಳಿದರೆ, ನಾವು ಕೇವಲ ಕೆಲವು ದಿನಗಳ ಹಿಂದೆ ಒಬ್ಬರನ್ನು ನೋಡಿದೆವು. ವೇದದ ಕುರಿತಾಗಿ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಅವರು ಪ್ರವೃತ್ತರಾಗಿದ್ದಾರೆ ಅನೇಕ ವರ್ಷಗಳಿಂದ. ನಮ್ಮ ದೇಶದಲ್ಲಲ್ಲ, ಆರ್ಥಿಕವಾಗಿ ಯಾವುದು ಅಗ್ರಗಣ್ಯ ದೇಶ ಅಂತ ವಿಶ್ವದಲ್ಲಿ ಖ್ಯಾತವಾಗಿದೆಯೋ ಅಂತಹ ಅಮೇರಿಕಾ ದೇಶದವರೊಬ್ಬರು ಡೇವಿಡ್ ಫ್ರಾಲೆ ಅಂತ, ಅವರು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡರು ವಾಮದೇವ ಶಾಸ್ತ್ರಿ ಅಂತ. ಅಮೇರಿಕಾದವರು ಮೂರ್ಖರು ಅಂತ ಹೇಳಿದರೆ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇನು? ಅಮೇರಿಕಾದಲ್ಲಿರುವಂತಹ ಮನುಷ್ಯರಲ್ಲ, ಅಮೇರಿಕಾದಲ್ಲಿ ಹುಟ್ಟಿದ ಸಸ್ಯವೂ ಬುದ್ಧಿವಂತ ಅಂತ ನಾವು ಒಪ್ಪಿಕೊಳ್ಳೋ ಹಂತಕ್ಕೆ ತಲುಪಿಬಿಟ್ಟಿದ್ದೇವೆ. ಅಷ್ಟು ವಿಚಿತ್ರವಾದಂತಹ ವಿಡಂಬನಾತ್ಮಕವಾದಂತಹ ಮನೋವೃತ್ತಿಗೆ ನಾವು ನಮ್ಮನ್ನು ಒಗ್ಗಿಸಿಕೊಂಡು ಬಿಟ್ಟಿದ್ದೇವೆ. ಅಮೇರಿಕಾದವರು ಹೇಳಿದ್ರ ಸರಿ ನಾವು ಇದನ್ನು ಮಾಡ್ತೇವೆ, ಅಮೇರಿಕಾದವರು ಹೇಳಿದ್ರ ನಾವು ಅದನ್ನು ಮಾಡ್ತೇವೆ. ಒಂದೆರಡು ಉದಾಹರಣೆಯನ್ನು ಗಮನಿಸೋಣ. ಅಮೇರಿಕಾ ಅಥವಾ ಭಾರತೀಯರಲ್ಲದ ವಿಜ್ಞಾನಿಗಳು ಒಂದು ಸಂಶೋಧನೆ ಮಾಡಿ ಹೇಳಿದರು, ನೋಡಿ ನೀವೆಲ್ಲ ತುಪ್ಪ ತಿನ್ನೋದು ಬಿಟ್ಟುಬಿಡಿ,
ಯಾಕೆ ಬಿಟ್ಟುಬಿಡಿ? ಅದಕ್ಕೆ ಗಂಭೀರವಾಗಿ ಹೇಳ್ತಾರೆ, ಇದು ಕೊಲೆಸ್ಟ್ರಾಲ್ ಕ್ರಿಯೇಟ್ ಮಾಡುತ್ತೆ. ಆ ಕೊಲೆಸ್ಟ್ರಾಲ್ ಶರೀರವನ್ನು ಹಾನಿಗೊಳಿಸುತ್ತೆ ಅಂತ. ಆಧುನಿಕ ವೈದ್ಯಕೀಯ ಪದ್ಧತಿ, ಆಧುನಿಕರು ಸಂಶೋಧನೆ ಮಾಡಿದಂತಹ ಪದ್ಧತಿ, ಅದರಲ್ಲಿ ಅತ್ಯಂತ ಗಂಭೀರವಾಗಿ ಹೇಳಿದರು, ತುಪ್ಪ ತಿನ್ನುವುದು ಬಿಟ್ಟುಬಿಡಿ. ಯಾಕೆ? ಅದು ಶರೀರವನ್ನು ಅಶಕ್ತವಾಗಿಸುತ್ತೆ, ದುರ್ಬಲವಾಗಿಸುತ್ತೆ, ಹಾಗೆ ಹೀಗೆ ಅಂತ ಬಹಳಷ್ಟು ಕಾಲ್ಪನಿಕ ಸತ್ಯವನ್ನೇ ಸತ್ಯವಾಗಿ ಮನದಟ್ಟಾಗಿಸಿದರು ನಮಗೆ. ನಾವು ಅದನ್ನು ಶಿರಸಾ ವಹಿಸಿದ್ದೇವೆ, ಕಣ್ಣು ಮುಚ್ಚಿಕೊಂಡು ಅನುಸಂಧಾನ ಮಾಡಿದ್ದೇವೆ. ಅನೇಕ ವರ್ಷಗಳವರೆಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಮನೆಯಲ್ಲಿ ನಮ್ಮ ದೇಶೀಯ ಹಸುವೆ ಕೊಟ್ಟಂತಹ ಹಾಲಿನಿಂದ ನಿರ್ಮಾಣವಾದ ತುಪ್ಪ ಇದ್ರೂ ಅದನ್ನು ಬೇರೆಯವರಿಗೆ ಕೊಡೋದಕ್ಕೆ ನಾವು ಉತ್ಸುಕರೇ ಹೊರತು ನಾವು ತಿನ್ನುವಾಗ ಅಳತೆ ಮಾಡ್ಕೊಂಡು ತಿಂತೇವೆ. ಈ ಸ್ಥಿತಿಯನ್ನು ಹೊಂದಿದೆವು. ಯಾಕೆ? ಅಮೇರಿಕಾದವರು ಹೇಳಿದರು, ಭಾರತೀಯರಲ್ಲದವರು ಹೇಳಿದರು ನಮಗೆ. ಈಗ ಪ್ರಸ್ತುತ ವಿಚಾರಕ್ಕೆ ಬರೋಣ. ಈಗ ಅದೇ ಭಾರತೀಯರಲ್ಲದ ಆ ದೇಶದವರು ಏನು ಹೇಳ್ತಾ ಇದ್ದಾರೆ? ತುಪ್ಪ ತಿನ್ನಬೇಕು, ಇದು ಒಳ್ಳೆ ಕೊಲೆಸ್ಟ್ರಾಲ್ ಉತ್ಪಾದನೆ ಮಾಡುತ್ತೆ. ನನಗಿರೋ ಒಂದು ಪ್ರಶ್ನೆ, ಮೊದಲು ನೀವು ಹಾಗೆ ಹೇಳಿದ್ದೀರಿ, ಈಗ ನಿಮ್ಮನ್ನೇ ನೀವು ಪರಿಷ್ಕಾರ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆದರೆ ನಿಮ್ಮ ಹೇಳಿಕೆಯಿಂದಾದಂತಹ ಅನಾಹುತಕ್ಕೆ ಪರಿಹಾರ ಕೊಡೋದು ಯಾರು? ಯಾಕೆ ಈ ಪ್ರಶ್ನೆ ಯಾರ ಮನಸ್ಸಲ್ಲಿಯೂ ಬರಲಿಲ್ಲ? ಯಾಕೆ ಈ ಕುರಿತಾಗಿ ಯಾರೂ ಒಂದು ದಾವೆ ಹೂಡೋದಿಲ್ಲ? ನಾವು ಅನೇಕ ವಿಧವಾದಂತಹ ನೀತಿಗಳನ್ನು ಕಾಣ್ತೇವೆ ಪ್ರಪಂಚದಲ್ಲಿ. ಯಾವುದು ವೇದ ವಿಹಿತವಾದದ್ದೋ ಅದಕ್ಕೆ ವ್ಯತಿರಿಕ್ತವಾಗಿ ಏನು ಬಂದರೂ ಕೂಡ ವೇದದಲ್ಲಿ ಇದೊಂದು ಸುಳ್ಳು ಹೇಳಿದ್ದಾರೆ, ಇದನ್ನು ಸತ್ಯ ಮಾಡಲಿಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದರೆ ಅನೇಕ ಧ್ವನಿಗಳು ಒಂದೇ ಕೊರಳಿನಿಂದ ಉಚ್ಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ವೇದವನ್ನು ಬ್ಯಾನ್ ಮಾಡಿ ಅಂತ ಹೇಳೋವರೆಗೂ ಕೂಡ ಉಚ್ಚರಾಯವಾದಂತಹ ಘೋಷವನ್ನು ಮೊಳಗಿಸಿಬಿಡುತ್ತೆ ಅನೇಕ ಸಂಸ್ಥೆಗಳು, ಅನೇಕ ವ್ಯಕ್ತಿಗಳು, ಅನೇಕ ಬುದ್ಧಿಜೀವಿಗಳು. ಆದರೆ ವೇದದ ಉಕ್ತಿ ಯಾವಾಗ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಯಾವನಾದರೂ ಘೋಷ ಮಾಡ್ತಾನೋ, ಅದು ಸತ್ಯ ಅಂತ ಯಾವನಾದರೂ ಹೇಳ್ತಾನೋ, ಆ ಸಂದರ್ಭಕ್ಕೆ ಈ ಎಲ್ಲ ಧ್ವನಿಗಳು ಶಾಂತವಾಗ್ತವೆ. ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಯಾವುದು ಆತ್ಯಂತಿಕ ಸತ್ಯವೋ, ಆತ್ಯಂತಿಕ ಸತ್ಯ ಅಂದರೆ ಇಷ್ಟೇ ಅರ್ಥ, ಯಾವುದು ಶುದ್ಧವಾದ ಸತ್ಯವೋ, ಅದರಲ್ಲಿ ಯಾವ ಕಲ್ಮಶವೂ ಇಲ್ಲದೆ ಇರುವಂತಹ ಸತ್ಯವೋ, ಅಂತಹ ಸತ್ಯ ಎಂದಿಗೂ ನಾಶ ಆಗೋದಿಲ್ಲ. ಅದಕ್ಕೆ ಭಾರತೀಯ ಪದ್ಧತಿ, ಜೀವನ ಪದ್ಧತಿಯೇ ಸಾಕ್ಷಿಯಾಗಿದೆ. ನಾವು ಅನೇಕ ಶತಮಾನಗಳಷ್ಟು ಕಾಲ ಬೇರೆಯವರ ಆಳ್ವಿಕೆಗೆ ತುತ್ತಾಗಿದ್ದೇವೆ. ಅವರ ದಾಸ್ಯತ್ವದಲ್ಲಿ ನಮ್ಮ ಜೀವನವನ್ನು ಸವೆಸಿದ್ದೇವೆ. ಆದರೂ ಕೂಡ ಒಂದಿಷ್ಟು ಭಾಗದಲ್ಲಿ ನಮ್ಮ ಸಂಸ್ಕೃತಿ ಉಜ್ವಲವಾಗಿ ಹಾಗೇ ನಿಂತಿದೆ. ಇಂದಿಗೂ ಕೂಡ ನಮ್ಮ ಸಂಸ್ಕೃತಿಯ ಬೇರುಗಳು ಬೇರೆಯವರನ್ನು ತನ್ನತ್ತ ಸೆಳೆದುಕೊಳ್ಳುವುದಕ್ಕೆ ಸಮರ್ಥವಾಗಿದೆ ಅಂತ ಹೇಳಿದರೆ ಇದು ಆತ್ಯಂತಿಕ ಸತ್ಯವಾದದ್ದರಿಂದಲೇ ಸಾಧ್ಯವಾದದ್ದು. ಹಾಗಲ್ಲದೆ ಇದ್ರೆ ವೈಜ್ಞಾನಿಕವಾಗಿ ಅಥವಾ ತಾಂತ್ರಿಕವಾಗಿ ಮುಂದುವರಿದ ಅನೇಕ ದೇಶಗಳು ಗೋಮೂತ್ರದ ಪೇಟೆಂಟ್ ತಗೊಳ್ತವೆ, ಗಾಯತ್ರಿ ಮಂತ್ರದ ಪೇಟೆಂಟ್ ತಗೊಳ್ತವೆ. ಕೆಲವು ದೇಶ ಸಂಸ್ಕೃತ ಅಧ್ಯಯನ ಅನ್ನೋದನ್ನು ಕಡ್ಡಾಯವಾಗಿಸ್ತವೆ ಭಾರತವನ್ನು ಬಿಟ್ಟು. ಆದರೂ ನಾವು ಚಿಂತನಾತ್ಮಕ ದೃಷ್ಟಿಕೋನಕ್ಕೆ ಬರೋದಿಲ್ಲ. ನಮ್ಮ ಪೂರ್ವಜರು ನಮಗೆ ಅಗಾಧವಾದಂತಹ ಶಕ್ತಿಯನ್ನು ಕೊಟ್ಟಿದ್ದರು, ಅದನ್ನು ನಾವು ಮಲಿನ ಮಾಡ್ತಾ ಇದ್ದೇವೆ ಅಂತ ಭಾವಿಸೋದೇ ಇಲ್ಲ. ಇದು ವಿಪರ್ಯಾಸ. ಹಾಗಾಗಿ ಇದು ಸರಿಯಾದ ಹೊತ್ತು ವೇದದ ಧ್ವನಿಗಳಿಂದೇನು, ವೇದದ ಅನುಸಂಧಾನದಿಂದೇನು, ವೇದದ ನಿನಾದದಿಂದೇನು, ವೇದದಿಂದ ಸ್ವಾರ್ಥ ಮತ್ತು ಪರಾರ್ಥಗಳ ಚಿಂತನೆಗಳು ಏನಿವೆ, ವೇದ ಪರಿಸರಕ್ಕೇನು ಕೊಟ್ಟಿದೆ, ವೇದ ಸಮಗ್ರ ಜೀವಿಕೆಯನ್ನು ಯಾವ ರೀತಿಯಲ್ಲಿ ಉಜ್ಜೀವನಕ್ಕೆ ತಂದಿದೆ, ವೇದ ಬ್ರಾಹ್ಮಣ ಪರವೋ ಜೀವನ ಪರವೋ? ಮತ್ತೊಮ್ಮೆ ಕೇಳೋಣ. ವೇದ ಬ್ರಾಹ್ಮಣ ಎನ್ನುವ ಒಂದು ಗುಂಪನ್ನು ಮಾತ್ರ ರಕ್ಷಣೆ ಮಾಡ್ತಾ ಇದೆಯೋ ಅಥವಾ ಆ ಗುಂಪಿನ ಮೂಲಕ ಸಮಸ್ತ ಜೀವಜಾಲವನ್ನು ರಕ್ಷಣೆ ಮಾಡ್ತಾ ಇದೆಯೋ?
ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವೇ ನಾವು ಮಾಡದೇ ಇದ್ದರೆ, ಯಾರು ತಿಳಿಯದೆ ನಿಂದೆ ಮಾಡ್ತಾರೋ ಅಂಥವರ ಮಾತುಗಳನ್ನೇ ಸತ್ಯ ಅಂತ ಒಪ್ಪಿಕೊಳ್ಳೋದು ಅನಿವಾರ್ಯ ಆಗಿಬಿಡುತ್ತದೆ. ಅದರಿಂದ ನಾವು ಹೊರಗೆ ಬರಬೇಕು ಅಂತಾದರೆ ಒಂದೇ ಉಪಾಯ ಇರೋದು, ಪುನಃ ಅದೇ ಅನುಸಂಧಾನ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ. ನಿತ್ಯ ಅಧ್ಯಯನ ಮಾಡೋದ್ರಿಂದ ಏನು? ಆಧುನಿಕ ಶಿಕ್ಷಣದಲ್ಲಿ ಕೂಡ ನಾವು ಕಲಿತೇವಲ್ಲ, ಒಬ್ಬಾತನನ್ನು ನಿರಂತರವಾಗಿ ಹಲವು ವ್ಯಕ್ತಿಗಳು ಮೂರ್ಖ 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 ಅಂತ ಹೇಳೋದ್ರಿಂದ ಅವನನ್ನು ಮೂರ್ಖನಾಗಿಸಬಹುದು. ಒಬ್ಬಾತನನ್ನು ಹುಚ್ಚ 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 ಅಂತ ಎಲ್ಲರೂ ಹೇಳೋದರ ಮೂಲಕವಾಗಿ ಅವನನ್ನು ಹುಚ್ಚನಾಗಿ ಮಾಡಬಹುದು ಅಂತ. ಹಾಗಿದ್ರೆ ನಿತ್ಯವೂ ವೇದಾಭ್ಯಾಸವನ್ನು ಮಾಡುವುದರ ಮೂಲಕವಾಗಿ ವೇದದ ಆಂತರ್ಯವನ್ನು ನಾವು ಯಾಕೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ? ಒಂದು ನಿಯಮವನ್ನು ಒಂದು ಕಡೆ ಅನುಸಂಧಾನ ಮಾಡ್ತೇವೆ, ಅನುಸರಣೆ ಮಾಡ್ತೇವೆ ಅಂತ ಆದರೆ ಅದೇ ನಿಯಮವನ್ನು ಅನುಸರಿಸಿ ಮತ್ತೊಂದು ಸಾಧ್ಯ ಇದೆ ಅನ್ನೋದನ್ನು ಚಿಂತನೆ ಮಾಡಬಹುದಲ್ಲ. ಒಂದು ಚಿಕ್ಕ ನಿದರ್ಶನವನ್ನು ಕೊಡೋಣ. ಮಹಾಭಾರತದಲ್ಲಿ ಒಂದು ಘಟನೆ. ದ್ರೋಣಾಚಾರ್ಯರು ಕೌರವರಿಗೆ ಪಾಂಡವರಿಗೆ ಗುರುಗಳಾದ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ದ್ರೋಣಾಚಾರ್ಯರು ವಿದ್ಯೆ ಕಲಿಸುವ ಹೊತ್ತಿಗೆ ಗುರುಕುಲದಲ್ಲಿರುವಂತಹ ಕೌರವರಿಗೋ ಪಾಂಡವರಿಗೋ ತನ್ನ ಮಗನಾದ ಅಶ್ವತ್ಥಾಮನಿಗೋ ಒಂದೇ ಒಂದು ಕರ್ತವ್ಯವನ್ನು ಕೊಟ್ಟಿದ್ದರು. ಅವರು ಎಲ್ಲ ಶಿಷ್ಯಂದರಿಗೂ ಒಂದು ಕಮಂಡಲವನ್ನು ಕೊಟ್ಟರು. ಕಮಂಡಲ ಅಂತ ಹೇಳಿದರೆ ನೀರು ತುಂಬಿಸಿಕೊಳ್ಳುವಂತಹ ಒಂದು ಪಾತ್ರೆ. ಆ ಪಾತ್ರೆಯನ್ನು ಕೊಟ್ಟು ಹೇಳ್ತಾರೆ, ಪ್ರತಿನಿತ್ಯವೂ ಇದರಲ್ಲಿ ನೀರು ತುಂಬಿಸಿ ತಂದಿಡುವುದು ಇದು ನಿಮ್ಮ ಕರ್ತವ್ಯ. ಹಾಗೆ ಆ ಪಾತ್ರೆಯಲ್ಲಿ ಎಲ್ಲರೂ ಅನುದಿನವೂ ತಪ್ಪದೇ ನೀರು ತುಂಬಿಸಿಕೊಂಡು, ಗಂಗಾಜಲವನ್ನು ತುಂಬಿಸಿಕೊಂಡು ಆ ಗುರುಕುಲದಲ್ಲಿ ಸ್ಥಾಪನೆ ಮಾಡ್ತಾ ಇದ್ರು. ಕೆಲವು ಕಾಲಗಳು ಸರಿಯುವ ಹಾಗೆ, ಕೆಲವು ದಿನಗಳು ಸರಿತಾ ಇರುವಾಗಲೇ ಒಬ್ಬನಿಗೆ ಒಂದು ಸೂಕ್ಷ್ಮ ಅರ್ಥ ಆಯಿತು. ಎಲ್ಲ ಶಿಷ್ಯರೂ ನೀರು ತುಂಬಿಸುವ ಮೊದಲಿಗೆ ದ್ರೋಣರ ಮಗನಾದ ಅಶ್ವತ್ಥಾಮ ನೀರು ತುಂಬಿಸಿಕೊಂಡು ತಂದಿಟ್ಟು ಬಿಡ್ತಿದ್ದ. ಯಾರೂ ಗಮನಿಸಲಿಲ್ಲ. ಆದರೆ ಅರ್ಜುನ ಎನ್ನುವಂತಹ ಒಬ್ಬ ವ್ಯಕ್ತಿಗೆ ಈ ಸೂಕ್ಷ್ಮ ಅರ್ಥ ಆಯಿತು. ನಮ್ಮಲ್ಲಿರುವ ಪಾತ್ರೆಗಿಂತಲೂ ವಿಶಾಲವಾದಂತಹ ಬಾಯಿಯನ್ನು ಅಶ್ವತ್ಥಾಮನ ಪಾತ್ರೆ ಹೊಂದಿದೆ ಅಂತ. ಈ ವಿಷಯದಲ್ಲಿ ಅವನು ಈರ್ಷ್ಯೆ ಪಡಲಿಲ್ಲ. ಇಲ್ಲಿ ಏನಾಗಿದೆ, ನೀರು ತುಂಬಿಸುವ ಪಾತ್ರೆ ತನ್ನ ಬಾಯಿಯನ್ನು ವಿಶಾಲವಾಗಿರಿಸಿಕೊಂಡಿತು ಅಂತಾದರೆ ಸರಾಗವಾಗಿ ನೀರು ಬೇಗ ತುಂಬಿಸಿಕೊಳ್ತದೆ. ಯಾವ ಪಾತ್ರೆಯ ಬಾಯಿ ಸ್ವಲ್ಪ ಚಿಕ್ಕದಾಗಿದೆಯೋ ಒಂದೆರಡು ಕ್ಷಣ ಹೆಚ್ಚಾಗುತ್ತದೆ ನೀರು ತುಂಬಿಸುವಾಗ. ಈ 2 ಕ್ಷಣದ ಅಂತರ ಏನಿದೆ, ಈ ಅಂತರದಲ್ಲಿ ಹಲವಾರು ರಹಸ್ಯಗಳನ್ನು, ಸೂಕ್ಷ್ಮಗಳನ್ನು ದ್ರೋಣರು ಪುತ್ರ ವ್ಯಾಮೋಹವಶರಾಗಿ ತನ್ನ ಮಗನಾದಂತಹ ಅಶ್ವತ್ಥಾಮನಿಗೆ ಬೋಧನೆ ಮಾಡ್ತಾ ಇದ್ರು. ಸರಿತಪ್ಪುಗಳ ಪರಾಮರ್ಶನೆಗೆ ಆಮೇಲೆ ಬರೋಣ. ಅಧ್ಯಯನದ ಸೂಕ್ಷ್ಮತೆ ಮಾತ್ರ ನಮ್ಮ ಲಕ್ಷ್ಯ ಇಲ್ಲಿ. ಇದು ಅರ್ಜುನನಿಗೆ ಮಾತ್ರ ಅರ್ಥ ಆಯಿತು, ಬೇರೆಯವರಿಗೆ ಅರ್ಥ ಆಗಲಿಲ್ಲ. ಬೇರೆಯವರಿಗೆ ಬುದ್ಧಿ ಇರಲಿಲ್ಲೇನು ಒಂದು ಪ್ರಶ್ನೆ. ಅರ್ಜುನನು ಸ್ವಾರ್ಥ ಲೋಲುಪ್ತಿಯಿಂದ ಕೂಡಿದನೇನು ಮತ್ತೊಂದು ಪ್ರಶ್ನೆ ಬರ್ತದೆ. ಇಷ್ಟಾದ ಮೇಲೆ ಅರ್ಜುನ ಏನು ಮಾಡಿದ ನೋಡೋಣ. ಅರ್ಜುನ ಇದನ್ನು ಗುರುವಿನಲ್ಲಿಯೂ ಪ್ರಶ್ನೆ ಮಾಡಲಿಲ್ಲ, ಅಶ್ವತ್ಥಾಮನಲ್ಲಿಯೂ ಪ್ರಶ್ನೆ ಮಾಡಲಿಲ್ಲ, ತನ್ನ ಯಾವ ಸಹಪಾಠಿಗಳಿಗೂ ಹೇಳಲಿಲ್ಲ. ಆದರೆ ತನ್ನನ್ನು ತಾನು ಕಾರ್ಯೋನ್ಮುಖನಾಗಿಸಿಕೊಳ್ತಾನೆ. ಮಾರನೇ ದಿನ ನೀರಿಗಾಗಿ ಗಂಗಾ ನದಿ ತೀರಕ್ಕೆ ಹೋಗುವಾಗ ಒಂದಿಷ್ಟು ದಾರಿಯನ್ನು ಕ್ರಮಿಸಿದ ಮೇಲೆ ಉಳಿದವರೆಲ್ಲ ಮುಂದೆ ಹೋಗೋದನ್ನು ಕಾಯ್ತಾನೆ. ಎಲ್ಲರೂ ಹೋದ ಮೇಲೆ ತನ್ನ ಕೈಯಲ್ಲಿರುವಂತಹ ಕಮಂಡಲು ಜಲಪಾತ್ರೆಯನ್ನು ನೆಲದ ಮೇಲೆ ಇರಿಸ್ತಾನೆ. ತಾನು ಅನನ್ಯ ಮನಸ್ಕನಾಗಿ ಯಾವುದನ್ನೂ ಯೋಚಿಸದೆ ಏಕಾಗ್ರತೆಯಿಂದ ಗುರುವಿನಿಂದ ಅಧ್ಯಯನ ಮಾಡಿದಂತಹ ವಾರುಣ ಮಂತ್ರವನ್ನು ನಿಷ್ಠೆಯಿಂದ ಸ್ಮರಿಸ್ತಾನೆ. ಕೊನೆಯಲ್ಲಿ ಆ ವಾರುಣ ಮಂತ್ರವನ್ನೇ ಅಭಿಮಂತ್ರಿಸ್ತಾ ಶರಸಂಧಾನ ಮಾಡ್ತಾನೆ. ಆ ಕಮಂಡಲುವಿಗೆ ಗುರಿಯಾಗಿ ಬಾಣವನ್ನು ಎಸೀತಾನೆ. ಪರಿಣಾಮ ಏನಾಯಿತು? ಬರಿದಾದ ಕಮಂಡಲು ವರುಣ ಮಂತ್ರ ಪ್ರಭಾವದಿಂದ ಜಲದಿಂದ ಪೂರ್ಣವಾಯಿತು, ನೀರಿನಿಂದ ತುಂಬಿಸಲ್ಪಟ್ಟಿತು. ನನ್ನ ಲಕ್ಷ್ಯ ಏನು ಅಂತ ತಮಗೆಲ್ಲರಿಗೂ ಅರ್ಥ ಆಗಿರಬಹುದು. ಮಂತ್ರ ಸಿದ್ಧಿಗೆ ಗುರು ಒಂದು ಮುಖದ ಕಾರಣ ಮಾತ್ರ.
ಮಂತ್ರಸಿದ್ಧಿಯಾಗುವುದು ಶಿಷ್ಯನಿಂದಲೇ ಆಗಿರುತ್ತದೆ. ಭಾರತೀಯದಲ್ಲಿ ಗುರುತ್ವ ಅತ್ಯಂತ ಶ್ರೇಷ್ಠವಾಗಿ ಕಾಣಿಸೋದು ಈ ಕಾರಣಕ್ಕೆ. ಗುರು ತನ್ನ ಶಿಷ್ಯನ ಅಭ್ಯುದಯವನ್ನು ಈ ರೀತಿಯಲ್ಲಿ ಅಪೇಕ್ಷೆ ಮಾಡ್ತಾನೆ, ತನ್ನನ್ನು ಮೀರಿಸಿದ ಎತ್ತರಕ್ಕೆ ಬೆಳೆ ಅಂತ. ಯಾವುದಾದರೂ ಟೀಚರ್ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೇನು? ಗಂಭೀರವಾದ ಪ್ರಶ್ನೆಯೇ ಹೇಳ್ತದೆ. ಶಿಷ್ಯನ ಆತ್ಮೋತ್ಕರ್ಷಕ್ಕೆ ಯಾವಾಗಲೂ ಪರಿತಪಿಸುವವನು, ಉದ್ಯುಕ್ತನಾಗಿರುವವನು ಗುರುವಾಗಿರ್ತಾನೆ. ಆಚಾರ್ಯ ದ್ರೋಣರು ಕೂಡ ಮಾಡಿದ್ದಾನೆ. ಮೇಲ್ನೋಟಕ್ಕೆ ನಮ್ಮ ಕಣ್ಣಿಗೆ ರಾಜುತ್ತಾ ಇದೆ ಪುತ್ರವಾತ್ಸಲ್ಯ 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 ಅಂತ. ಆದರೆ ಆಂತರ್ಯದ ಸತ್ಯ ಇದರಿಂದ ಭಿನ್ನವಾದದ್ದು ಶಿಷ್ಯವಾತ್ಸಲ್ಯ 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 ಎನ್ನುವುದು. ಎಷ್ಟು ಶಿಷ್ಯವಾತ್ಸಲ್ಯ ಅಂತ ಹೇಳಿದರೆ, ಅಗಾಧವಾಗಿ ಅಸಾಧ್ಯವಾಗಿ ಸಹ ಕಾಣುವಂತಹ ಒಂದು ಕಾರ್ಯವನ್ನು ಕೂಡ ಒಬ್ಬಾತನು ಸಾಧ್ಯವಾಗಿಸುವ ಹಾಗೆ ಪ್ರೇರಣೆಯನ್ನು ಕೊಟ್ಟಿದ್ದು ಕಣ್ಣಿಗೆ ಕಾಣದ ಅಮೂರ್ತ ಸ್ವರೂಪದ ಅರ್ಜುನನ ಆಂತರ್ಯದಲ್ಲಿ ಇಳಿದಿರುವಂತಹ ದ್ರೋಣರೆಂಬಂತಹ ಗುರು. ನಾವು ಚಿಕ್ಕಂದಿನಲ್ಲಿ ಹಲವು ಸ್ತರಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಒಂದು ಕಡೆ ಒಬ್ಬರು ಪ್ರಶ್ನೆ ಕೇಳಿದರು, ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತದೇನು ಅಂತ. ಸಾಮಾನ್ಯವಾಗಿ ನಾವೆಲ್ಲ ಉತ್ತರ ಕೊಡ್ತೇವೆ, ಇಲ್ಲ ಬೀಳೋದಿಲ್ಲ. ಹಾಗಿದ್ರೆ ಮಂತ್ರದಿಂದ ಏನು ಪ್ರಯೋಜನ? ನಾನೀಗ ಒಂದು ಸ್ಪಷ್ಟ ಧ್ವನಿಯಲ್ಲಿ ಉತ್ತರ ಕೊಡಲಿಕ್ಕೆ ಬಯಸ್ತೇನೆ. ಮಂತ್ರಕ್ಕೆ ಮಾವಿನಕಾಯಿ ಖಂಡಿತ ಬೀಳತ್ತೆ, ನನಗೆ ಯಾವ ಸಂಶಯವೂ ಇಲ್ಲ. ಇಷ್ಟು ಹೇಳಿದರೆ ಅನೇಕರು ನನಗೆ ತಿರುಗು ಪ್ರಶ್ನೆ ಕೇಳ್ತಾರೆ, ಆ ವಿವೇಚನೆ ನನ್ನಲ್ಲಿದೆ, ಹಾಗಿದ್ರೆ ಬೀಳಿಸಿ ತೋರಿಸಿ ನೋಡೋಣ ಅಂತ. ಸರಿಯಾದ ಉತ್ತರವನ್ನು ಅರ್ಥ ಮಾಡಿಕೊಳ್ಳಿ. ನಾನು ಯಥಾರ್ಥದಲ್ಲಿ ಈಗ ನಿರ್ಲಿಪ್ತನೇ ಆಗುತ್ತೇನೆ. ನನ್ನ ಮುಖ ಕಪ್ಪಿಡಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆಂದ್ರೆ ಮಂತ್ರದಿಂದ ಮಾವಿನಕಾಯಿ ಬೀಳಿಸಲಿಕ್ಕೆ ನಾನು ಸಮರ್ಥನಲ್ಲ. ಒಂದು ವಿಷಯವನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ಮಂತ್ರಕ್ಕೆ ಮಾವಿನಕಾಯಿ ಉದಿರಿಸುವ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಅವರಿಗಿರುವ ಸಂಶಯ ಅದು. ಹಾಗಿದ್ರೆ ಮಂತ್ರದಿಂದ ಮಾವಿನಕಾಯಿ ಬೀಳಿಸಬಹುದೋ ಅನ್ನೋದನ್ನು ಅಭ್ಯಾಸ ಮಾಡಬೇಕಾಗಿರೋರು ಯಾರು ಸಂಶಯವುಳ್ಳವರಿದ್ದಾರೋ ಅವರು ಮಾತ್ರ, ನಾವಲ್ಲ. ಇದನ್ನು ದೃಢೀಕರಿಸೋದಕ್ಕೆ ಒಂದು ಘಟನೆಯನ್ನು ಹೇಳಬಹುದು. ಮಂತ್ರ ಇರೋದು ಮಾವಿನಕಾಯಿ ಬೀಳಿಸ್ಲಿಕ್ಕಲ್ಲ. ಮಂತ್ರಗಳಿರೋದು ಜಗತ್ತಿನ ಆಂತರಿಕ ಉದ್ಧಾರಕ್ಕಾಗಿ. ಯಾವುದು ಅಸಾಧ್ಯವಾದಂತಹ ಪರಿಸ್ಥಿತಿ ಇದೆಯೋ ಅಂತಹ ಪರಿಸ್ಥಿತಿಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ. ಅದಕ್ಕಾಗಿಯೇ ವಿಶ್ವಾಮಿತ್ರರು ಯಜ್ಞದ ರಕ್ಷಣೆಗೆ ತಾವು ಸಮರ್ಥರಾಗಿದ್ದರೂ ಕೂಡ ರಾಮಲಕ್ಷ್ಮಣರನ್ನು ಕರೆಕೊಂಡು ಹೋಗ್ತಾರೆ. ಅವರಿಬ್ಬರಿಗೂ ಹಲವು ಮಂತ್ರಾಸ್ತ್ರಗಳನ್ನು ಉಪದೇಶ ಮಾಡುತ್ತಾರೆ. ಅವರ ಮೂಲಕವಾಗಿ ಯಜ್ಞ ರಕ್ಷಣೆಯನ್ನು ಮಾಡಿಸಿಕೊಳ್ತಾರೆ. ಮಂತ್ರದಿಂದಲೇ ಯಜ್ಞ ರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಆದರೆ ಕ್ಷುಲ್ಲಕರಾದಂತಹ ರಕ್ಕಸರ ನಾಶಕ್ಕೆ ಮಂತ್ರಗಳ ವಿನಿಯೋಗ ಸಲ್ಲ. ಆ ಮಂತ್ರದಿಂದ ಪೂರಿತವಾದ ಒಂದು ಬಾಣ ಸಾಕು. ಯಾವುದು ಉಗುರಿನಿಂದ ಸಾಧ್ಯ ಇದೆಯೋ ಅಂತಹ ಕರ್ಮಕ್ಕೆ ನಾವು ಕೊಡಲಿಯನ್ನು ತಗೊಂಡು ಹೋಗೋದಿಲ್ವಲ್ಲ. ಒಂದಿಷ್ಟು ಗರಿಕೆ ಕಿತ್ಕೊಂಡು ಬಾ ಅಂತ ಒಬ್ಬನು ಹೇಳಿದರೆ ನಾವು ಬರಿಗೈಲಿ ಹೋಗ್ತೇವೆ. ಒಂದಿಷ್ಟು ಸಮಿಧ ತಗೊಂಡು ಬರಬೇಕು ಅಂತ ಹೇಳಿದರೆ ಒಂದು ಚಿಕ್ಕ ಕತ್ತಿಯನ್ನು ತಗೊಂಡು ಹೋಗ್ತೇವೆ. ಒಂದಿಷ್ಟು ಕಾಷ್ಟಗಳನ್ನು ತಗೊಂಬ ಅಂತ ಹೇಳಿದರೆ ಈಗ ಕೊಡಲಿಯಲ್ಲಿದೆ ಅಂತ ಹುಡುಕ್ತೇವೆ. ಕಾರ್ಯದ ವ್ಯತ್ಯಾಸ ಏನು? ಕಾರ್ಯದ ಕ್ಷಮತೆಗೆ ಬೇಕಾಗಿರುವಂತಹ ಆಯುಧದ ವ್ಯತ್ಯಾಸ ಏನು? ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗುತ್ತಾ ಇದೆ. ಆದರೂ ನಾವು ಈ ಪ್ರಶ್ನೆಯನ್ನು ಬಿಡೋದಿಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಬೀಳ್ತದೇನು? ಎಷ್ಟು ಬಾಲಿಶವಾದ ಪ್ರಶ್ನೆ. ಮಂತ್ರ ಇರೋದು ಮಾವಿನಕಾಯಿಯನ್ನು ಬೀಳಿಸ್ಲಿಕ್ಕಲ್ಲ. ಮಂತ್ರ ಇರೋದು ಸಮಗ್ರ ವಿಶ್ವದ ರಕ್ಷಣೆಗಾಗಿ, ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಅಲ್ಲ, ಒಂದು ಸಮುದಾಯದ ರಕ್ಷಣೆಗಾಗಿ ಅಲ್ಲ, ಬ್ರಾಹ್ಮಣ ಎನ್ನುವಂತಹ ಒಂದಿಷ್ಟು ಉಪವೀತಧಾರಿಗಳ ರಕ್ಷಣೆಗಾಗಿ ಅಲ್ಲ, ಕ್ಷತ್ರಿಯರಿಗೆ ಅನುಗ್ರಹ ಮಾಡಲಿಕ್ಕೆ ಅಲ್ಲ, ವೈಶ್ಯರಿಗೆ ಒಂದಿಷ್ಟು ಪ್ರೇರಣೆಯನ್ನು ಕೊಡಲಿಕ್ಕೆ ಅಂತಲ್ಲ, ಶೂದ್ರದಿಂದ ಪ್ರಪಂಚವನ್ನು ರಕ್ಷಣೆ ಮಾಡೋದಕ್ಕೆ, ಶೂದ್ರಾದಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಮಾತ್ರ ಅಲ್ಲ, ಚರಾಚರ ಜೀವಿಗಳಿಂದ ಆವೃತವಾದಂತಹ ಸಮಗ್ರ ಭೂಮಿಯನ್ನು, ಭೂಮಂಡಲವನ್ನು, ಸ್ವರ್ಗ ಪಾತಾಳದವರೆಗಿನ ಎಲ್ಲ ವ್ಯಾಪ್ತಿಯನ್ನು ರಕ್ಷಣೆ ಮಾಡುವುದಕ್ಕೆ ವೇದಗಳ ಉಪಾಸನೆ ಅಗತ್ಯ ಇದೆ. ಹಾಗಿದ್ರೆ ಅಂತಹ ದಿವ್ಯತೆಯನ್ನು ಪಡ್ಕೊಳ್ಳೋದಕ್ಕೆ ವೇದದ ಉಪಾಸನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು? ಒಬ್ಬಾತನಿಗೆ ಜ್ವರ ಬಂದರೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಕೊಡುವಂತಹ ಔಷಧ ಏನು?
ಒಬ್ಬಾತನಿಗೆ ಕ್ಯಾನ್ಸರ್ ಬಂದರೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಕೊಡುವಂತಹ ಔಷಧ ಏನು, ಅದರ ಪರಿಣಾಮ ಏನು, ಪರಿಮಿತಿ ಏನು ಯೋಚನೆ ಮಾಡಬೇಕಲ್ವಾ. ಜ್ವರ ಬಂದವನಿಗೆ ಕ್ಯಾನ್ಸರ್ ಔಷಧಿ ಕೊಡ್ಲಿಕ್ಕಾಗೋದಿಲ್ಲ, ಪೆನ್ಸಿಲಿನ್ ಕೊಡ್ಲಿಕ್ಕಾಗೋದಿಲ್ಲ. ಹಾಗೆಯೇ ಕಾರ್ಯಕಾರಣದ ಸಂಬಂಧ ಮತ್ತು ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಮೂರ್ಖತನದಿಂದ ನಾವು ವಾದಕ್ಕೆ ಪ್ರವೃತ್ತರಾದರೆ ಅದಕ್ಕೆ ಛಲ ಅಂತ ಹೆಸರು ಸಂಸ್ಕೃತದಲ್ಲಿ. ಛಲ ಅಂತ ಹೇಳೋದಕ್ಕೆ ಹೀಗೆ ಹೇಳಿದರೆ ಹಾಗೆ ಹೇಳ್ತಾನೆ, ಹಾಗೆ ಹೇಳಿದರೆ ಹೀಗೆ ಹೇಳ್ತಾನೆ. ವಿತಂಡ ಅಂತ ಮತ್ತೊಂದು ಪದ. ಯಾವುದೇ ತಂಡ ಇಲ್ಲ, ಯಾವುದೇ ನಿಯಮಾವಳಿಗಳಿಲ್ಲ, ಎಲ್ಲದನ್ನು ವಿರೋಧ ಮಾಡೋದು. ವಿರೋಧಕ್ಕಾಗಿ ಪಕ್ಷ, ವಿರೋಧ ಪಕ್ಷ ಅಂತ ಹೇಳ್ತಾ ಇಲ್ಲ, ವಿರೋಧಿಸುವವರ ಪಕ್ಷ. ನೀವು ಏನು ಹೇಳಿದರೂ ನಾವು ವಿರೋಧ ಮಾಡ್ತೇವೆ. ಸತ್ಯಾಸತ್ಯತೆಯನ್ನು, ಅದರ ಆಂತರ್ಯದ ದಿವ್ಯತೆಯನ್ನು ಗಮನಿಸದೆ ನೋಡಿ, ಅರ್ಜುನನನ್ನು ಮತ್ತೆ ಸ್ವೀಕಾರ ಮಾಡೋಣ. ಅರ್ಜುನನೇನಾದರೂ ಗುರುಗಳೇ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಗುರುಗಳ ಹತ್ರ ಹೋಗಿದ್ರೆ ಅವನಿಗೆ ಅವನು ಅನ್ಯಾಯ ಮಾಡ್ಕೊಳ್ತಿದ್ದ. ಅಥವಾ ಅಶ್ವತ್ಥಾಮನಲ್ಲಿ ಹೇಳಿದ್ರೆ ಅಶ್ವತ್ಥಾಮನಿಗೆ ಇದರ ವ್ಯಾಪ್ತಿ ಗೊತ್ತಾಗಿರಲಿಲ್ಲ, ಅವನು ಅರ್ಜುನನನ್ನು ಆ ಕ್ಷಣದಿಂದ ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡುತ್ತಿದ್ದ. ತನ್ನ ಸಹಪಾಠಿಗಳಿಗೆಲ್ಲ ವಿಷಯವನ್ನು ಹಂಚಿಕೊಂಡಿದ್ದರೆ ಗುರುಗಳು ಹೀಗೆ ಮಾಡಿದ್ದಾರೆ, ನಮಗೆ ಚಿಕ್ಕ ಬಾಯಿನ ಪಾತ್ರೆಯನ್ನು ಕೊಟ್ಟಿದ್ದಾರೆ, ಅಶ್ವತ್ಥಾಮನಿಗೆ ದೊಡ್ಡ ಬಾಯಿಯ ಪಾತ್ರ ಕೊಟ್ಟಿದ್ದಾರೆ, ಹಾಗೆ ಹೇಳಿದರೆ ಅನೇಕ ಮನಸ್ಸುಗಳಲ್ಲಿ ಅನೇಕ ವಿಕೃತ ವಿಚಾರಗಳು ಬರ್ತಾ ಇದು ಪ್ರಾಪಂಚಿಕರಲ್ಲಿ ಬೇಡದಿದ್ದಷ್ಟು ವಿಷಯಗಳನ್ನು ಆಡಿಸಿಬಿಡ್ತಿತ್ತು. ಹಾಗಾಗಿ ಆ ವಿಷಯವನ್ನು ಅಲ್ಲಿಗೆ ಮುಚ್ಚಿಟ್ಟು ತನ್ನ ಕ್ಷಮತೆಯನ್ನು ಉಚ್ಛ್ರಾಯಕ್ಕೆ ತರುವ, ಔನ್ನತ್ಯಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿಕೊಂಡ. ಹಾಗಾಗಿ ಅರ್ಜುನ ಶ್ರೇಷ್ಠನಾಗ್ತಾನೆ. ಈಗಿನ ವಿದ್ಯೆಯಲ್ಲಿಯೂ ಅದೇ. ಒಂದೇ ತರಗತಿಯಲ್ಲಿ 100 ಜನ ಕೂತ್ಕೊಂಡು ಉಪನ್ಯಾಸವನ್ನು ಕೇಳ್ತೇವೆ, ಆದರೆ ಒಂದಿಬ್ಬರು ಮಾತ್ರ ಗೋಲ್ಡ್ ಮೆಡಲ್ ತಗೊಳ್ತಾರೆ. ಹಾಗಿದ್ರೆ ಉಳಿದವರಿಗೆ ಗುರುಗಳು ಸರಿಯಾಗಿ ಪಾಠ ಮಾಡಲಿಲ್ವೇನು? ಇದುವೇ ವೇದದ ನಿಯಮ. ವೇದದ ಅನುಸಂಧಾನದ ರೀತಿ ಕೂಡ ಈ ರೀತಿಯಲ್ಲಿ, ವೇದಗಳು ಪ್ರವಹಿಸುವಂತಹ ರೀತಿಯಲ್ಲಿ ಆ ಪ್ರವಾಹದ ಮೂಲಕವಾಗಿ ನಮಗೆ ಸಾಧ್ಯವಾದಷ್ಟನ್ನು ಮಾತ್ರ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಎಲ್ಲ ವೇದವನ್ನು ತನ್ನಲ್ಲಿ ಇಟ್ಟುಕೊಳ್ತೇನೆ ಅನ್ನೋದು ಅತ್ಯಂತ ಮೂರ್ಖತನದ ಮಾತಾಗತ್ತೆ. ವೇದದ ಅಗಾಧತೆ, ವೇದದ ವ್ಯಾಪ್ತಿ, ವೇದದ ವಿಸ್ತಾರ, ವೇದದ ವಿವರಣಾತ್ಮಕವಾದಂತಹ ಕೌಶಲ, ವೇದದಲ್ಲಿರುವಂತಹ ಪ್ರಾಪಂಚಿಕ ರಕ್ಷಣೆಗೆ ಬೇಕಾದಂತಹ ಮೌಲ್ಯಗಳು, ಇಡೀ ಜೀವಜಾಲವನ್ನು ರಕ್ಷಣೆ ಮಾಡುವಂತಹ ಕ್ಷಮತೆ ಎಷ್ಟಿದೆ ಅಂತ ಹೇಳೋದಕ್ಕೆ ಶಬ್ದಗಳು ಸಿಗೋದಿಲ್ಲ. ಗಂಗಾ ನದಿಯನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ತರ್ತೇನೆ ಅಂತ ಹೇಳಿದರೆ ಮೂರ್ಖತನ ಹೇಗಾಗುತ್ತದೋ ಅದೇ ರೀತಿಯಲ್ಲಿ ವೇದವನ್ನೆಲ್ಲ ನಾನು ಅರೆದು ಕುಡಿತೇನೆ ಅಂತ ಹೇಳಿದರೆ ಅಷ್ಟೇ ಮೂರ್ಖತನವಾಗುತ್ತದೆ. ಹಾಗಾಗಿಯೇ ವೇದದ ವ್ಯಾಪಕತೆ, ವೇದದ ವಿಸ್ತಾರ, ವೇದದ ಸಂದೇಶಗಳನ್ನು ನಾವು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕು. ಇದು ಅತ್ಯಂತ ಸರಿಯಾದಂತಹ ಸಂದರ್ಭ. ಈಗಲೂ ಜಿಜ್ಞಾಸೆಗೆ ತೊಡಗಲಿಲ್ಲ, ಕಾರ್ಯಪ್ರವೃತ್ತಿಯನ್ನು ಪಡ್ಕೊಳ್ಳೋದಿಲ್ಲ ಅಂತ ಆದರೆ ವೇದದ ಶಕ್ತಿಯನ್ನು ನಮ್ಮಲ್ಲಿ ಇಟ್ಟುಕೊಂಡು ನಾವು ಅದನ್ನು ವ್ಯರ್ಥ ಮಾಡುತ್ತಾ ಹೋಗ್ತೇವೆ, ಅದನ್ನು ಅವಮಾನದತ್ತ ಸಾಗಿಸ್ತಾ ಹೋಗ್ತೇವೆ. ಅದನ್ನು ತಪ್ಪಿಸಬೇಕು ಅಂತಾದರೆ ಆತ್ಮೀಯರೇ, ಶ್ರೋತೃಗಳೇ, ದಯವಿಟ್ಟು ಗಮನಿಸಿ. ಆರ್ಷ ಸಂಸ್ಕೃತಿ, ಭಾರತೀಯ ಜೀವನ ಪದ್ಧತಿ ಯಾಕೆ ಅತ್ಯಂತ ಶ್ರೇಷ್ಠವಾಗುವುದು ಅಂತ ಹೇಳಿದರೆ, ಇಂತಹ ವಿಶ್ವವ್ಯಾಪ್ತಿಯಲ್ಲಿ ವಿಶ್ವವನ್ನು ವ್ಯಾಪಿಸುವಂತಹ ಸನ್ಮಂಗಲತೆಯನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳುವ ಕಾರಣಕ್ಕಾಗಿ. ಹಾಗಿದ್ರೆ ನಾವು ಮುಂದಿನ ಹಂತದಲ್ಲಿ ವಿಸ್ತಾರವಾಗಿ ತಿಳಿತಾ ಹೋಗೋಣ. ವೇದ ಹೇಗೆ ನಿರ್ಮಿತಿಯಾಯಿತು, ಯಾಕೆ ಅಪೌರುಷೇಯ ಇದು, ವೇದದಿಂದ ಏನು ಪ್ರಯೋಜನ, ವೇದಗಳ ವರ್ಗೀಕರಣ ಯಾಕಾಯಿತು, ಈ ಎಲ್ಲ ಅನೇಕ ವಿಷಯಗಳ ಕುರಿತಾಗಿ ನಮ್ಮಲ್ಲಿ ಜಿಜ್ಞಾಸೆಗಳಿವೆ. ಹಾಗಾಗಿ ಪುನಃ ಪುನಃ ಅನುಸಂಧಾನ ಮಾಡೋಣ. ಅಲ್ಲಿಯವರೆಗೆ ವೇದದ ಸ್ರೋತ ಎನ್ನುವುದು ಅವಿನಾಶಿಯಾದದ್ದು. ವೇದದ ಸ್ರೋತ ಎನ್ನುವುದು, ಸ್ರೋತ ಅಂದರೆ ನದಿ ಅಂತ ಅರ್ಥ. ವೇದದ ಹರಿವು ಯಾವಾಗಲೂ ಅನಂತವಾದದ್ದು, ವೇದದ ಹರಿವು ದಿವ್ಯವಾದದ್ದು, ವೇದದ ನಾದ ಅತ್ಯಂತ ಉದಾತ್ತವಾದದ್ದು. ಇದನ್ನು ಮನಸ ಸ್ಮರಿಸ್ತಾ ಪ್ರಾಯ ಈ ಸಂಚಿಕೆಯನ್ನು ಪರಿಸಮಾಪ್ತಿಗೊಳಿಸೋಣ. ಓಂ ಭದ್ರಂ ಗಡ್ಡೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಾಃ ಸುಖಿನೋ ಭವಂತು.